ಪ್ರೀತಿಯಿಂದ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡುವ ವಿದ್ಯಾರ್ಥಿಗಳಿಗೆ ಇದೊಂದು ಮಹಾನ್ ಆಶ್ರಯ ತಾಣವಾಗಿ, ಹಿಂದೆ ಬಳ್ಳಿಗಾವೆ ಹಾಗೆ ನಲಂದ, ಕಾಶಿ, ತಕ್ಷಶಿಲಾ ಹೇಗೆ ವಿದ್ಯಾರ್ಥಿ ನಿಲಯವಾಗಿ ಬೆಳೆದಿತ್ತು, ಅದೇ ಮಾದರಿಯಲ್ಲಿ ಈಗ ಡಾಕ್ಟರ್ ಆಳ್ವಾರ ಶೋಭಾವನ, ಇದರ ಪರಿಸರ, ಮಹಾವೀರ ಕಾಲೇಜಿನ ಪರಿಸರ, ಧವಳ ಕಾಲೇಜಿನ ಪರಿಸರ, ಶ್ರೀಮಠದ ಪರಿಸರ ಇದೊಂದು ಸುಂದರ ಪರಿಸರವಾಗಿ ರೂಪುಗೊಳ್ತಾ ಇದೆ. ದೇಶ ವಿದೇಶದ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದೆ. ಇಲ್ಲಿರತಕ್ಕಂಥ ಶೋಭವನದಲ್ಲಿ ಅದೆಷ್ಟೋ ವನ ಔಷಧಿಗಳ ಸಸ್ಯ ಸಂಕುಲವೇ ಅಲ್ಲಿ ಮೈದಾಳಿ ನೃತ್ಯವನ್ನು ಗೈತಾ ಇದೆ ಅನ್ನುವ ಹಾಗೆ ತೋರ್ತಾ ಇದೆ. ಇಲ್ಲಿಯ ಧನ್ವಂತರಿ, ಇಲ್ಲಿಯ ಅನೇಕ ನಕ್ಷತ್ರವನ, ಹಾಗೆ ನವಗ್ರಹವನ ಇದೆಲ್ಲವೂ ಕೂಡ ಜನರನ್ನು ಆಕರ್ಷಿಸ್ತಾ ಇದೆ. ಆಯುರ್ವೇದ ಇರ್ಬೋದು, ಗಣಿತ ಇರ್ಬೋದು, ಸಿದ್ಧಾಂತ ಇರ್ಬೋದು, ವಿಜ್ಞಾನ ಇರ್ಬೋದು, ಖಗೋಳ ಇರ್ಬೋದು, ಭೂಗೋಳ ಇರ್ಬೋದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ರತ್ನಗಳು ಇದೇ ರಮಾರಾಣಿ ಶೋಧ ಸಂಸ್ಥಾನದಲ್ಲಿ 4500ಕ್ಕೂ ಅಧಿಕ ಗ್ರಂಥಗಳು ಇಲ್ಲಿ ಇವೆ. ಅದರಲ್ಲೂ ಅಪೂರ್ವವಾಗಿರ್ತಕ್ಕಂಥ ಧವಳ, ಜಯಧವಳ, ಮಹಾಧವಳ ಅನ್ನುವ ಅನರ್ಘ್ಯ ರತ್ನಗಳು ಇಲ್ಲೇ ಇರುವುದು. ಇಲ್ಲಿರತಕ್ಕಂಥ ಜಿನಬಿಂಬಗಳಂತೂ ಸಹಸ್ರ ವರ್ಷಗಳ ಅಪೂರ್ವ ಇತಿಹಾಸವನ್ನು ಉಳ್ಳಂಥದ್ದು. ಇಲ್ಲಿರತಕ್ಕಂಥ ಚಿನ್ನದ ಮೂರ್ತಿಗಳಿರ್ಬೋದು, ಕಲ್ಲಿನ ಮೂರ್ತಿಗಳಿರ್ಬೋದು, ಚಂದನದ ಮೂರ್ತಿಗಳಿರ್ಬೋದು, ಲೆಪ್ಪದ ಮೂರ್ತಿಗಳಿರ್ಬೋದು, ಅಥವಾ ಮರದ ಕೆತ್ತನೆಯ ಸುಂದರ ಮೂರ್ತಿಗಳಿರ್ಬೋದು, ಇದೆಲ್ಲವೂ ಕೂಡ ಕಲಾ ಜಗತ್ತಿಗೆ ಅಪೂರ್ವವಾದಂಥ ಕೊಡುಗೆ. ಆಧ್ಯಾತ್ಮಿಕ ತಪಸ್ಸಿನ ತಾಣವಾದ ಮೂಡುಬಿದ್ರಿಗೆ ಎಲ್ರಿಗೂ ಸ್ವಾಗತ. ಎಲ್ರಿಗೂ ಸುಖವಾಗಲಿ, ಶಾಂತಿಯಾಗಲಿ, ಸಮೃದ್ಧಿಯಾಗಲಿ. ಎಲ್ಲರೂ ಕೂಡ ಆನಂದದಿಂದ ಇಲ್ಲಿ ಜ್ಞಾನಾರ್ಜನೆಯನ್ನು ಮಾಡೋಣ ಅಂತ ಹೇಳಿ ಎಲ್ರಿಗೂ ಕೂಡ ನಾವು ಶುಭ ಹಾರೈಸ್ತೇವೆ. ಇಂತಹ ಅದ್ಭುತ ಚಾರಿತ್ರಿಕ ಸತ್ಯಗಳನ್ನೊಳಗೊಂಡ ಮೂಡುಬಿದಿರೆಯ ಬಸದಿಗಳನ್ನು ವೀಕ್ಷಿಸಲು ಜನಸಾಗರ ಹರಿದು ಬರುವುದೇ ಸ್ಥಳದ ಆಕರ್ಷಣೆಗೆ ಸಾಕ್ಷಿ.